ಉತ್ತರ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸುತ್ತಿವೆಯಾ ಸರ್ಕಾರಗಳು? ತೆರೆಮರೆಯಲ್ಲಿಯೇ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ತಾಂತ್ರಿಕ ಸಮೀಕ್ಷೆ. ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದರೂ ಸರ್ಕಾರಗಳು ಡೋಂಟ್ ಕೇರ್. ಗುಪ್ತ್ ಸಮೀಕ್ಷೆಗೆ ಪರಿಸರವಾದಿಗಳಿಂದ ಭಾರೀ ಆಕ್ರೋಶ. ಈ ಸರ್ಕಾರಗಳಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರ ಬಗ್ಗೆ ಅದ್ಯಾಕೆ ಅಷ್ಟು ತಾತ್ಸಾರವೂ ಗೊತ್ತಿಲ್ಲ. ಜಿಲ್ಲೆಗೆ ಅವಶ್ಯವಾಗಿ ಬೇಕಾಗಿರೋದನ್ನ ಕೇಳಿದ್ರೆ ಮಾತ್ರ ಇವರ ಬಳಿ ಹಣವೇ ಇರೋದಿಲ್ಲ. ಆದರೆ ನಮಗೆ ಬೇಡವಾದ ಯೋಜನೆಗಳನ್ನು ನಮ್ಮ ಮೇಲೆ ಹೇರುವುದಕ್ಕೆ ಮಾತ್ರ ಇವರಿಗೆ ಇನ್ನಿಲ್ಲದ ಆಸಕ್ತಿ. ಇದೀಗ ಬೇಡ್ತಿ ವರದಾ ನದಿ ಜೋಡಣೆಯ ವಿಚಾರದಲ್ಲಿ ಆಗ್ತಿರೋದು ಕೂಡ ಇದೆ. ಹೌದು, ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಶಿರಸಿ, ಯಲ್ಲಾಪುರ, ಸಿದ್ದಾಪುರಗಳಂತಹ ಮಲೆನಾಡಿನ ತಾಲೂಕುಗಳಿಗೆ ರೈಲು ಮಾರ್ಗವಿಲ್ಲ. ಸರಿಯಾದ ರಾಷ್ಟ್ರೀಯ ಹೆದ್ದಾರಿ ಇಲ್ಲ. ಹೆದ್ದಾರಿ ಆಗಿರಲಿ, ಇರುವ ರಸ್ತೆಗಳು ಸಹ ಸರಿಯಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ, ಬೇಡಿಕೆಗಳಿದ್ದರೂ ಸರ್ಕಾರಗಳಿಗೆ ಇವು ಕೇಳಿಸೋದೇ ಇಲ್ಲ. ಆದರೆ ತೀವ್ರ ವಿರೋಧ, ಬೃಹತ್ ಹೋರಾಟದ ನಡುವೆಯೂ ತೆರೆಮರೆಯಲ್ಲಿಯೇ ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ತಾಂತ್ರಿಕ ಸಮೀಕ್ಷೆ ನಡೆದಿದೆ. ಈ ಮೂಲಕ ಸರ್ಕಾರಗಳು ಉತ್ತರ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸುತ್ತಿವೆಯಾ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕಳೆದ ತಿಂಗಳು ಏಪ್ರಿಲ್ 28ರಂದು ಹೈದರಾಬಾದ್ ಮತ್ತು ಬೆಂಗಳೂರು ಕಚೇರಿಯ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ NWDA ಹಾಗೂ ರಾಜ್ಯ ಜಲಸಂಪನ್ಮೂಲ ಇಲಾಖೆಯ ಹಿರಿಯ ವಿಜ್ಞಾನಿಗಳು, ಇಂಜಿನಿಯರ್ಗಳು ಮತ್ತು ನದಿ ಜೋಡಣೆ ತಜ್ಞರು ಬೇಡ್ತಿ ವರದಾ ನದಿ ಜೋಡಣಾ ಯೋಜನೆಯ ವಿಸ್ತೃತ ಯೋಜನಾ ವರದಿಗೆ ಪೂರಕವಾಗಿ ಯೋಜನಾ ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟು ತಾಂತ್ರಿಕ ಕಾರ್ಯಸಾಧ್ಯತಾ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆ ಸಂಬಂಧ ಸ್ಥಳೀಯರು ಹಾಗೂ ಪರಿಸರ ಕಾರ್ಯಕರ್ತರಿಗೆ ಯಾವುದೇ ಪೂರ್ವ ಮಾಹಿತಿಯನ್ನ ನೀಡದೆ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಮತ್ತು ರಾಜ್ಯದ ಎಂಜಿನಿಯರಿಂಗ್ ಅಧಿಕಾರಿಗಳ ತಂಡವು ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ತಾಂತ್ರಿಕ ಸ್ಥಳವನ್ನ ಪರಿಶೀಲನೆ ನಡೆಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಏಪ್ರಿಲ್ 28ರಂದು ನಡೆದ ಈ ಭೇಟಿಯಲ್ಲಿ ಅಧಿಕಾರಿಗಳು ಮುಖ್ಯವಾಗಿ ಭೂಪ್ರದೇಶದ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಜೊತೆಗೆ ಅರಣ್ಯದಲ್ಲಿ ಸಾಗುವ ಪೈಪ್ಲೈನ್ ಹಾಗೂ ಸುರಂಗ ಸಾಗುವ ಮಾರ್ಗಗಳನ್ನು ವೀಕ್ಷಿಸಿದ್ದಾರೆ. ಬೇಡ್ತಿಯ ಉಪನದಿಯಾದ ಪಟ್ಟಣಹಳ್ಳದ ಬಳಿ ನೀರನ್ನ ಎತ್ತುವ ತಂತ್ರಜ್ಞಾನ ಮತ್ತು 6ರಿಂದ 15 ಕಿಲೋಮೀಟರ್ ಉದ್ದದ ಬೃಹತ್ ಸುರಂಗ ಮಾರ್ಗ ನಿರ್ಮಿಸುವ ಕುರಿತು ತಂಡದ ಸದಸ್ಯರು ಮೌಲ್ಯಮಾಪನವನ್ನ ಮಾಡಿದ್ದಾರೆ. ಮೆಣಸಗೌಡ ಮತ್ತು ಪಟ್ಟಣಹಳ್ಳದ ದಟ್ಟ ಕಾಡಿನ ಮಧ್ಯೆ ಅಣೆಕಟ್ಟು ಕಟ್ಟುವ ಸಾಧ್ಯತೆಗಳನ್ನು ಪರಿಶೀಲಿಸಿದ್ದಾರೆ. ಪಟ್ಟಣಹಳ್ಳದಿಂದ ಸುರಂಗದ ಮೂಲಕ ಬರುವ ನೀರು ವರದಾ ನದಿಯನ್ನ ಸೇರುವ ಅಂತಿಮ ಗುರಿಯನ್ನ ನಕ್ಷೆಯೊಂದಿಗೆ ತಾಳೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಯಾರೊಬ್ಬರಿಗೂ ಪೂರ್ವ ಮಾಹಿತಿಯನ್ನ ನೀಡಿಲ್ಲ. ಅರಣ್ಯ ಸಂರಕ್ಷಿತ ಪ್ರದೇಶದಲ್ಲಿ ಯಾವುದೇ ಸಮೀಕ್ಷೆಯನ್ನ ನಡೆಸಲು ಅರಣ್ಯ ಇಲಾಖೆಯ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯವಾಗಿದೆ. ಆದರೆ ಸಮೀಕ್ಷಾ ತಂಡದವರು ಪ್ರವಾಸಿಗರಂತೆ ಬಂದು ಸ್ಥಳ ಪರಿಶೀಲಿಸಿರುವುದು ವನ್ಯಜೀವಿ ಕಾಯ್ದೆಯ ನೇರ ಉಲ್ಲಂಘನೆಯಾಗಿದೆ. ಸ್ಥಳೀಯ ಅಧಿಕಾರಿಗಳಿಗೂ ಮಾಹಿತಿ ನೀಡಿಲ್ಲ. ಈ ತಾಂತ್ರಿಕ ಸಮೀಕ್ಷೆಯು ಸರ್ಕಾರದ ಪಾರದರ್ಶಕತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ತೀವ್ರ ಸ್ವರೂಪದ ವಿರೋಧವಿದ್ದರೂ ಈ ಯೋಜನೆಯನ್ನ ಮುಂದುವರಿಸುತ್ತಿರುವ ಸರ್ಕಾರದ ಹಠಮಾರಿ ಧೋರಣೆಯ ಹಿಂದೆ ಯಾರ ಹಿತಾಸಕ್ತಿ ಅಡಗಿದೆ ಅಂತ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸದಸ್ಯರು ಪ್ರಶ್ನಿಸಿದ್ದಾರೆ. ಅದೇನೇ ಇರಲಿ, ಈ ಸರ್ಕಾರಗಳು ಉತ್ತರ ಕನ್ನಡ ಜನರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿರುವಂತೆ ಕಾಣುತ್ತಿದ್ದು, ಜಿಲ್ಲೆಯ ಜನರು ಈಗಲಾದರೂ ಒಗ್ಗಟ್ಟಾಗಿ ಪ್ರತಿರೋಧ ತೋರದಿದ್ದರೆ ನಮಗೆ ಉಳಿಗಾಲವಿಲ್ಲ ಅನ್ನೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.